ಹಿಂದೂ ರಾಷ್ಟ್ರ ಅನ್ನೋ ಆಗ್ರಹ ಹಾಗೂ ಘೋಷಣೆ ಜೋರಾಗ್ತಿರುವಾಗ ಅಲ್ಲಿ ಒಬಿಸಿಗಳು, ಎಸ್ಸಿಗಳು ಮತ್ತು ಎಸ್ಟಿಗಳು ಹಾಗೂ ಮುಸ್ಲಿಮರು ಎಲ್ಲಿದ್ದಾರೆ? ದ್ವೇಷ ಭಾಷಣದ್ದೇ ಆಟ ನಡೆದಿರುವಾಗ ನಿಜವಾದ ಹಿಂದೂ ಯಾರು ಅಂತ ತಮಗೆ ಬೇಕಾದಂತೆ ನಿರ್ಧಾರ ಮಾಡೋರ ಕೈಯಲ್ಲಿ ಸಮಾಜದೊಳಗಿನ ಬಹುತ್ವ ನಾಶ ಆಗ್ತಾ ಇಲ್ವಾ? ಇಂದು ಮುಸ್ಲಿಮರನ್ನ ಹೊರಗಿನವರು ಅಂತ ನೋಡ್ತಿರುವಾಗ ನಾಳೆ ಒಬಿಸಿಗಳು, ದಲಿತರು ಮತ್ತು ಆದಿವಾಸಿಗಳ ಸ್ಥಿತಿ ಕೂಡ ಹೀಗೆ ಆಗೋದಿಲ್ವಾ? ಹಿಂದೂ ರಾಷ್ಟ್ರ ಅನ್ನೋದು ಅಧಿಕಾರವನ್ನು ಕ್ರೋಢೀಕರಿಸುವ ರಾಜಕೀಯ ಯೋಜನೆಗಿಂತ ಹೆಚ್ಚಾಗಿ ಸಮಾನತೆಯ ವಿರುದ್ಧವೇ ಹೆಣೆಯಲಾದ ಯುದ್ಧ ಆಗಿದೆಯಾ? ಪೌರತ್ವಕ್ಕೆ ಧರ್ಮ ಆಧಾರ ಆಗೋದಾದರೆ ಪ್ರಜಾಪ್ರಭುತ್ವ, ಜಾತ್ಯತೀತತೆ ಮತ್ತು ದೇಶದ ಸಂವಿಧಾನದ ಕಥೆಯೇನು? ಹಿಂದೂ ರಾಷ್ಟ್ರ ಅನ್ನೋ ಘೋಷಣೆ, ಅದಕ್ಕಾಗಿ ಆಗ್ರಹ ಹೆಚ್ಚಾನೇ ಹೋಗ್ತಿರುವಾಗ ಬಿಜೆಪಿ ಸಂಘ ಪರಿವಾರ ಬಯಸುವ ಹಿಂದೂ ಸಮಾಜ ಹೇಗಿರುತ್ತೆ, ಅಲ್ಲಿ ಕೆಳವರ್ಗಗಳ ಹಿಂದೂಗಳ ಗತಿ ಏನು ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವಿನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಪಕ್ಕದ ಬೆಲ್ ಐಕಾನ್ ಅನ್ನು ಒತ್ತಿಬಿಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ. ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ. ಈಗ ವಿಚಾರಕ್ಕೆ ಬರೋದಾದರೆ, ಇಂದೋರ್ನಲ್ಲಿ ಏನಾಗ್ತಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಅದು ಧರ್ಮದ ಹೆಸರಲ್ಲಿ ಮತ್ತು ಅಸಹ್ಯಕರ ರಾಜಕೀಯದಿಂದಾಗಿ ಅತ್ಯಂತ ಕೊಳಕಾಗಿದೆ. ಶೀತ್ಲಾ ಮಾತಾ ಮಾರುಕಟ್ಟೆಯಿಂದ ಮುಸ್ಲಿಂ ಮಾರಾಟಗಾರರನ್ನ ಹೊರಹಾಕುವ ವಿಚಾರ ವಿವಾದವನ್ನು ಸೃಷ್ಟಿ ಮಾಡಿದೆ. ಇದನ್ನು ವಿರೋಧಿಸಿ ಅಲ್ಲಿನ ವ್ಯಾಪಾರಿಗಳು ಪ್ರತಿಭಟನೆ ನಡೆಸಿದ್ದಾರೆ. ಬಿಜೆಪಿಯ ಏಕಲವ್ಯ ಸಿಂಗ್ ಗೌರ್ ನೇತೃತ್ವದ ಹಿಂದ್ ರಕ್ಷಕ್ ಹೆಸರಿನ ಸಂಘಟನೆ ತಿಂಗಳಿಂದಲೂ ಈ ಅಭಿಯಾನ ನಡೆಸ್ತಾ ಇದೆ. ಆತ ಮುಸ್ಲಿಂ ಉದ್ಯೋಗಿಗಳನ್ನು ಕೆಲಸದಿಂದ ತೆಗೆದುಹಾಕುವಂತೆ ಆದೇಶ ನೀಡಿದ್ರು. ಇದರ ಪರಿಣಾಮವಾಗಿ ಸುಮಾರು 60 ಮುಸ್ಲಿಂ ಕಾರ್ಮಿಕರನ್ನು ಕೆಲಸದಿಂದ ತೆಗೆದುಹಾಕಲಾಯಿತು ಮತ್ತು ಅನೇಕ ಮುಸ್ಲಿಂ ವ್ಯಾಪಾರಿಗಳು ತಮ್ಮ ಅಂಗಡಿಗಳನ್ನು ಬಿಟ್ಟು ಹೊರ ಹೋಗುವ ಸ್ಥಿತಿ ಬಂತು. ಮುಸ್ಲಿಂ ವ್ಯಾಪಾರಿಗಳು ಹಿಂದೂ ಗ್ರಾಹಕರೊಂದಿಗೆ ತಮ್ಮ ಸಾಮೀಪ್ಯವನ್ನು ದುರ್ಬಳಕೆ ಮಾಡಿಕೊಳ್ತಿದ್ದಾರೆ ಅಂತ ಏಕಲವ್ಯ ಸಿಂಗ್ ಗೌರ್ ಆರೋಪ ಮಾಡ್ತಿದ್ದಾರೆ. ಅವರು ಬಟ್ಟೆ ವಿನ್ಯಾಸಗಳನ್ನು ತೋರಿಸುವ ನೆಪದಲ್ಲಿ ಮೊಬೈಲ್ ಸಂಖ್ಯೆಯನ್ನು ತೆಗೆದುಕೊಳ್ತಿದ್ದಾರೆ ಮತ್ತು ಯುವತಿಯರನ್ನು ಲವ್ ಜಿಹಾದ್ಗೆ ಸೆಳೆತಿದ್ದಾರೆ ಅಂತ ಆರೋಪ ಮಾಡಲಾಗಿದೆ. ಆದರೆ ಗೌರ್, ಇದು ನನ್ನ ಆದೇಶವಲ್ಲ, ಎಲ್ಲ ಅಂಗಡಿಯವರು ಸಭೆ ನಡೆಸಿ ಈ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ, ಇದು ವ್ಯಾಪಾರಿಗಳ ಸ್ವಂತ ನಿರ್ಧಾರ ಅಂತ ಹೇಳ್ತಿದ್ದಾರೆ. मुझे ये बताइए कि जिहादी और मुस्लिम में अंतर है या आप हर मुसलमान को जिहादी मानते हैं? मैंने ये आग्रह किया था व्यापारियों से जब बैठक ली थी. मैंने उनको लव जिहाद, जो एक आज कड़वी सच्चाई है, जो संगठित अपराध बन चुका है, छांगुर बाबा का जो उदाहरण हमारे सामने है वो इस बात का प्रत्यक्ष प्रमाण है कि लव जिहाद अब कोई मिथक नहीं है. और लगातार जिस तरह के मामले हमारे सामने आए हैं, चाहे वो भोपाल का मछली परिवार हो, चाहे मोहसिन खान हो, चाहे छांगुर बाबा का जो रैकेट था वो, और लगातार हो रही घटनाएं. इंदौर में कांग्रेस के पार्षद अनवर कादरी जो स्वयं लव जिहाद की फंडिंग में लिप्त पाए गए, तो इससे स्पष्ट होता है कि लव जिहाद एक संगठित अपराध है. और इस कड़वी सच्चाई से जब मैंने व्यापारियों को अवगत कराया, उनको विस्तार से बताया, उन्होंने स्वविवेक से निर्णय लिया है कि हम किसी भी जिहादी मानसिकता के व्यक्ति को बाजार में नहीं रहने देंगे. और उन्होंने मेरी बात को गंभीरता से लिया, उस पर मंथन किया और उसके बाद ये निर्णय लिया. ಸತ್ಯ ಏನು ಅಂದ್ರೆ, ಈ ಆಟದಿಂದ ಗೌರ್ ತನ್ನ ಕ್ಷೇತ್ರದಲ್ಲಿ ಪ್ರಾಬಲ್ಯವನ್ನ ಸಾಧಿಸೋಕೆ ಸಾಧ್ಯ ಆಗ್ತಾ ಇದೆ. ಇವರ ರಾಜಕೀಯದ ಪರಿಣಾಮವಾಗಿ ಹಿಂದ್ ರಕ್ಷಕ್ ಸಂಘಟನೆ ಅಧ್ಯಕ್ಷೆ ಹೇಮಾ ಪಂಜ್ವಾನಿ ಅಂಥವರ ವಿವಾದಾತ್ಮಕ ಹೇಳಿಕೆಗಳಿಂದಾಗಿ ಇಂದೋರ್ನಲ್ಲಿ ಮುಸ್ಲಿಮರು ಆರ್ಥಿಕ ಬಹಿಷ್ಕಾರಕ್ಕೆ ತುತ್ತಾಗ್ತಿದ್ದಾರೆ. ಅಂಗಡಿಗಳಲ್ಲಿ ಕೆಲಸ ಮಾಡುವ ಅಥವಾ ಹಿಂದೂ ಅಂಗಡಿಗಳಿಂದ ಸಣ್ಣ ವ್ಯವಹಾರಗಳನ್ನು ಬಾಡಿಗೆಗೆ ಪಡೆಯುವ ಸ್ಥಳೀಯ ಮುಸ್ಲಿಮರು ತಮ್ಮ ಮನೆ ಮಾಲೀಕರು ಕೂಡ ಖಾಲಿ ಮಾಡುವಂತೆ ಒತ್ತಡ ಹೇರ್ತಿರೋದಾಗಿ ಹೇಳ್ತಾರೆ. ಎಷ್ಟೋ ಜನ ಒಳ್ಳೆಯವರೇ ಇದ್ರು, ಈಗ ಸಮುದಾಯದ ಒತ್ತಡದಿಂದಾಗಿ ಅವರು ಮುಸ್ಲಿಮರನ್ನ ಹೊರಹಾಕಲೇಬೇಕಾದ ಒತ್ತಡವನ್ನು ಎದುರಿಸುತ್ತಿದ್ದಾರೆ ಅಂತಾನು ಹೇಳಲಾಗ್ತಿದೆ. ಇಂದೋರ್ನಿಂದ 3 ಬಾರಿ ಶಾಸಕಿಯಾಗಿರುವ ಮಾಲಿನಿ ಗೌರ್ ಅವರು ಏಕಲವ್ಯ ಗೌರ್ ಅವರ ತಾಯಿ. ಏಕಲವ್ಯ ಗೌರ್ ಬಿಜೆಪಿ ಟಿಕೆಟ್ ಪಡೆಯೋಕೆ ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಹಾಗಾಗಿ ಈ ಅಭಿಯಾನ ಹಿಂದೂ ಧರ್ಮ ಅಥವಾ ಸಂಸ್ಕೃತಿ ಹೆಸರಿನ ರಾಜಕೀಯ ತಂತ್ರವಾಗಿದೆ. ಮತ್ತಿದಕ್ಕೆ ಕಾರಣರು ಅವರು ಟಿಕೆಟ್ ಬಯಸುವ ಪಕ್ಷದ ಉನ್ನತ ನಾಯಕರು. ಹಿಂದೂಗಳು ಮತ್ತು ಮುಸ್ಲಿಮರ ನಡುವೆ ಎಷ್ಟು ಧ್ರುವೀಕರಣ ಸೃಷ್ಟಿ ಮಾಡಬಹುದು, ಎಷ್ಟು ದ್ವೇಷವನ್ನು ಹರಡಬಹುದು ಅನ್ನೋದರ ಮೇಲೆ ಟಿಕೆಟ್ ನಿರ್ಧಾರ ಆಗೋ ಸಾಧ್ಯತೆ ಇದೆ. ಆದ್ರಿಂದ ಎಲ್ಲರೂ ಈ ಹಾದಿಯನ್ನೇ ಹಿಡಿತಿದ್ದಾರೆ. ಇದು ದೇಶದ ಏಕತೆ ಮತ್ತು ಸಾರ್ವಭೌಮತ್ವಕ್ಕೆ ಎಷ್ಟು ಹಾನಿಯನ್ನು ಉಂಟು ಮಾಡ್ತಿದೆ ಅನ್ನೋದು ಯಾರಿಗೂ ಗೊತ್ತಾಗ್ತಾ ಇಲ್ಲ. ಧರ್ಮದ ಆಧಾರದ ಮೇಲೆ ಕೆಲಸಗಾರರನ್ನ ತೆಗೆದುಹಾಕೋದು ಸಂವಿಧಾನಕ್ಕೆ ವಿರುದ್ಧ ಅನ್ನೋದು ಇಲ್ಲಿ ಬದಿಗೆ ಸರಿಯುತ್ತೆ. ಹಿಂದುತ್ವದ ಪ್ರಭಾವ ಹೆಚ್ಚುತ್ತಾ ಇರುವ ಕಾರಣ ಮುಸ್ಲಿಮರಿಗೆ ಮನೆಗಳನ್ನು ನಿರಾಕರಿಸಲಾಗುತ್ತೆ, ಹೌಸಿಂಗ್ ಸೊಸೈಟಿಗಳಿಂದ ಹೊರಗಿಡಲಾಗುತ್ತೆ. ಅಂತಹ ಘಟನೆಗಳು ಮುಸ್ಲಿಮರಿಗೆ ಮಾತ್ರ ಸೀಮಿತವಾಗಿಲ್ಲ, ಅವು ಕೆಳಜಾತಿಗಳು ಅಂತ ಕರೆಯಲ್ಪಡುವವರ ವಿಷಯದಲ್ಲೂ ಆಗ್ತಾ ಇದೆ. ಬಿಜೆಪಿ ಮತ್ತು ಸಂಘ ಪರಿವಾರ ಬಯಸುವ ಹಿಂದೂ ಸಮಾಜದಲ್ಲಿ ಮುಸ್ಲಿಮರು ಮಾತ್ರವಲ್ಲ,
ದಲಿತರು ಒಬಿಸಿಗಳು ಕೂಡ ಮನೆ ಪಡೆಯೋಕೆ ಸಾಧ್ಯ ಆಗದ ಸ್ಥಿತಿ ತಲೆದೋರಿದೆ. ಹುಟ್ಟಿನಿಂದಲೇ ತಮ್ಮನ್ನ ಮೇಲ್ಜಾತಿ ಅಂತ ಪರಿಗಣಿಸುವ ಜನ ವಾಸ ಮಾಡುವ ನೆರೆಹೊರೆಯಲ್ಲಿ ಅವರು ಯಾರೂ ನೆಲೆಸೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಈ ಹಿಂದೂ ರಾಷ್ಟ್ರ ಯಾರಿಗಾಗಿ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಹಿಂದೂ ರಾಷ್ಟ್ರ ಅನ್ನೋ ಹೆಸರಲ್ಲಿನ ತಯಾರಿಗಳು ನಿಜವಾಗಿಯೂ ಯಾರಿಗಾಗಿ ನಡೀತಿದೆ? ಇದು ಅಲ್ಪಸಂಖ್ಯಾತರಿಗಾಗಿ ಅಂತೂ ಖಂಡಿತ ಅಲ್ಲ. ಹಾಗಾದ್ರೆ ಈ ದೇಶದಲ್ಲಿ SC, ST ಮತ್ತು OBCಗಳು ಸುರಕ್ಷಿತರಾಗಿದ್ದಾರೆ. ಇದು ಇಂದೋರ್ಗೆ ಮಾತ್ರ ಸೀಮಿತವಾಗುವ ಸಂಗತಿಯಲ್ಲ. ಪ್ರತಿಯೊಂದು ನಗರದಲ್ಲೂ ಪರಿಸ್ಥಿತಿ ಇದೇ ರೀತಿ ಇದೆ. ಮಧ್ಯಪ್ರದೇಶದ ಭಾಗೇಶ್ವರ್ ಧಾಮ್ನ ಪಂಡಿತ್ ಧೀರೇಂದ್ರ ಶಾಸ್ತ್ರಿ ಅವರು ಹಿಂದೂ ಗ್ರಾಮ ರಚಿಸೋಕೆ ಅಭಿಯಾನವನ್ನು ಪ್ರಾರಂಭ ಮಾಡಿದ್ದಾರೆ. ಭೋಪಾಲ್ನಿಂದ ಸುಮಾರು 350 ಕಿಲೋಮೀಟರ್ ದೂರದಲ್ಲಿರುವ ಬುಂದೇಲ್ಖಂಡದ ಛತ್ತರ್ಪುರದ ಗರ್ಹಾ ಎಂಬ ಗ್ರಾಮವನ್ನು ಸಂಪೂರ್ಣವಾಗಿ ಕೇಸರಿಮಯ ಮಾಡಲಾಗಿದೆ. ದೇಶದ ಮೊದಲ ಹಿಂದೂ ಗ್ರಾಮ ಅಂತ ಹೇಳಿಕೊಳ್ಳುವ ವಿವಾದಾತ್ಮಕ ಹೊಸ ಹೆಸರನ್ನ ಇಡಲಾಗಿದೆ. ಸುಮಾರು 5 ವರ್ಷಗಳ ಹಿಂದೆ ಗರ್ಹಾದ ಜನಸಂಖ್ಯೆ ಸುಮಾರು 3300ರಷ್ಟಿತ್ತು. ಹತ್ತಿರದ ಖಜುರಾಹೋದಲ್ಲಿ ಹೆಚ್ಚಿನ ಜನ ಕೃಷಿ ಮತ್ತು ಪ್ರವಾಸೋದ್ಯಮವನ್ನು ಅವಲಂಬಿಸಿದ್ರು. ಇಂದು ಈ ಗ್ರಾಮದಲ್ಲಿ ಹಿಂದೂ ರಾಷ್ಟ್ರದ ಕನಸನ್ನ ಹುಟ್ಟುಹಾಕುವ ಕೆಲಸ ನಡೆದಿದೆ. ಈ ಗ್ರಾಮ 1000 ಕುಟುಂಬಗಳಿಗೆ ವಸತಿಯನ್ನ ಕಲ್ಪಿಸಲಿದ್ದು ಭಾಗೇಶ್ವರ್ ಧಾಮ್ ಸಂಕೀರ್ಣದ ಒಳಗೆ ಅಭಿವೃದ್ಧಿ ಹೊಂದಲಿದೆ ಅಂತ ಹೇಳಲಾಗಿದೆ. ಆದರೆ ಅಸ್ಪೃಶ್ಯರು ನನ್ನನ್ನ ಮುಟ್ಟಬೇಡಿ ಅಂತ ಹೇಳುವ, ಮಹಿಳೆಯರ ಬಗ್ಗೆನೂ ತೀರಾ ಕೆಟ್ಟದಾಗಿ ಮಾತನಾಡುವ ಧೀರೇಂದ್ರ ಶಾಸ್ತ್ರಿ ತಮ್ಮ ಈ ಯೋಜನೆಯಿಂದ ಎಷ್ಟು ದಲಿತರು ಹೊರಗಿರಲಿದ್ದಾರೆ ಅನ್ನೋದನ್ನ ಹೇಳಿಲ್ಲ. ಈ ಹಿಂದೂ ಗ್ರಾಮವನ್ನು ಸುಮಾರು 20 ಎಕರೆ ಭೂಮಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತೆ ಮತ್ತು 2 ವರ್ಷಗಳಲ್ಲಿ ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ ಅಂತ ಗರ್ಹಾದ ಸರ್ಪಂಚ್ ಸತ್ಯನಾರಾಯಣ್ ಪಾಠಕ್ ಹೇಳ್ತಾರೆ. ಭವಿಷ್ಯದಲ್ಲಿ ಬೇರೆ ಧರ್ಮ ಅಥವಾ ಜಾತಿಯ ಯಾರೂ ಇಲ್ಲಿ ವಾಸ ಮಾಡೋದಿಲ್ಲ ಅನ್ನೋದು ಸಂತಸದ ಸಂಗತಿ ಅಂತಾನೂ ಆತ ಹೇಳ್ತಾರೆ. ಆದರೆ ಇದು ಸಾಂವಿಧಾನಿಕವಾಗಿ ಕಾನೂನುಬದ್ಧ ಆಗಿದೆಯಾ? ಭಾರತೀಯ ಸಂವಿಧಾನದ ಆರ್ಟಿಕಲ್ 25 ಧಾರ್ಮಿಕ ಸ್ವಾತಂತ್ರ್ಯವನ್ನು ಖಾತ್ರಿಪಡಿಸುತ್ತೆ. ಇದು ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಧರ್ಮವನ್ನು ಆಚರಿಸುವ, ಪ್ರಚಾರ ಮಾಡುವ ಮತ್ತು ಪ್ರತಿಪಾದಿಸುವ ಹಕ್ಕನ್ನು ನೀಡುತ್ತೆ. ಯಾವುದೇ ರೀತಿಯ ಧಾರ್ಮಿಕ ತಾರತಮ್ಯ ಅಥವಾ ಪ್ರತ್ಯೇಕತೆ ಕಾನೂನು ಬಾಹಿರ ಅಂತ ಹೇಳುತ್ತೆ. ಆರ್ಟಿಕಲ್ 14, 15 ಮತ್ತು 21 ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳುತ್ತೆ. ಅವು ಧರ್ಮ, ಜಾತಿ, ಲಿಂಗ ಅಥವಾ ಜನ್ಮಸ್ಥಳದ ಆಧಾರದ ಮೇಲೆ ತಾರತಮ್ಯ ನಡೆಯೋದರ ವಿರುದ್ಧ ಇವೆ. ಸಂವಿಧಾನ ಮತ್ತು ಭಾರತೀಯ ಕಾನೂನು ಕೋಮು ಸಾಮರಸ್ಯವನ್ನು ಪ್ರತಿಪಾದಿಸುತ್ತೆ ಮತ್ತು ಧಾರ್ಮಿಕವಾಗಿ ಒಡೆಯುವ ಯತ್ನಗಳನ್ನು ತಡೆಯುತ್ತೆ. ಆದರೆ ವಿಭಜಕ ರಾಜಕೀಯದ್ದೇ ಆಟ ಅತಿರೇಕ ಮುಟ್ಟಿರುವ ಹೊತ್ತಿನಲ್ಲಿ ಇದೆಲ್ಲವೂ ಏನಾಗ್ತಿದೆ? ಸರ್ಕಾರ ಆಗಲಿ ಅಥವಾ ಯಾವುದೇ ರಾಜಕೀಯ ಪಕ್ಷ ಆಗಲಿ ಏನು ಮಾಡ್ತಿವೆ? ಮೊದಲ ಹಿಂದೂ ಗ್ರಾಮವನ್ನು ಪ್ರಾರಂಭಿಸಿದ ಕೇವಲ 1 ವಾರದ ನಂತರ ಶಾಸ್ತ್ರಿ ಬಿಹಾರಕ್ಕೆ ಆಗಮಿಸಿದ್ರು. ಅಲ್ಲಿ ಈ ವರ್ಷ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಅವರು ಬಂದ ಕೂಡಲೇ ಅಲ್ಲಿನ ರಾಜಕೀಯ ವಾತಾವರಣಕ್ಕೆ ಕೇಸರಿ ಬಣ್ಣ ಸೇರಿತು. ಗೋಪಾಲ್ಗಂಜ್ನಲ್ಲಿ ನಡೆದ ದಿವ್ಯ ದರ್ಬಾರ್ ಸಮಯದಲ್ಲಿ ಅವರ ಭಾಷಣ ಹಿಂದೂ ರಾಷ್ಟ್ರದ ಬಗ್ಗೆನೇ ಇತ್ತು. ಬಿಹಾರ ಭಾರತದ ಮೊದಲ ಹಿಂದೂ ರಾಜ್ಯ ಆಗಲಿದೆ ಅಂತ ಶಾಸ್ತ್ರಿ ಘೋಷಣೆ ಮಾಡಿದ್ರು. ಹಿಂದೂ ರಾಷ್ಟ್ರದ ಕಹಳೆ ಬಿಹಾರದಿಂದ ಮೊಳಗಲಿದೆ ಅನ್ನೋ ಹೇಳಿಕೆ ರಾಜಕೀಯ ವಲಯದಲ್ಲಿ ಸಂಚಲನ ಮೂಡಿಸಿತು. ಬಿಹಾರದಲ್ಲಿ ಮುಂಬರುವ ಚುನಾವಣೆಯಲ್ಲಿ ಭಾಗೇಶ್ವರ್ ಬಾಬಾ ಅವರ ಈ ಹಿಂದೂ ರಾಷ್ಟ್ರದ ಆಟ ಇನ್ನಷ್ಟು ಮುಂದುವರಿಯುವ ಹಾಗೆ ಕಾಣಿಸುತ್ತೆ. ಇನ್ನೊಂದು ಕಡೆ ಭೋಪಾಲ್ನಲ್ಲಿ ನಡೆದ ದುರ್ಗಾ ವಾಹಿನಿಯ ಆಯುಧ ಪೂಜೆಯಲ್ಲಿ ಪ್ರಜ್ಞಾ ಸಿಂಗ್ ಠಾಕೂರ್ ಮಾತಾಡಿದ್ರು. ಅವರು ಮಹಿಳೆಯರು ಮುಸ್ಲಿಮರಿಂದ ದೂರವಿರಬೇಕು ಮತ್ತು ಮನೆ ಕೆಲಸಗಳಿಗೆ ಅವರನ್ನು ಕರಿಬಾರದು ಅಂತ ಹೇಳಿದ್ರು. ಶತ್ರುಗಳು ಅಂತಾನೆ ಅವರನ್ನು ನೋಡಬೇಕು ಅಂತ ಪ್ರಜ್ಞಾ ಸಿಂಗ್ ಠಾಕೂರ್ ಹೇಳ್ತಾ ಇದ್ದದ್ದು ಸ್ಪಷ್ಟ ಇತ್ತು. ಎಂದಿಗೂ ಮುಸ್ಲಿಮರ ಸಹೋದರಿ ಆಗಬೇಡಿ, ವಿದ್ಯುತ್ ಫಿಟ್ಟಿಂಗ್ಗಳು, ಪ್ಲಂಬಿಂಗ್ ರಿಪೇರಿ ಅಥವಾ ಡ್ರೈವರ್ ಕೆಲಸಕ್ಕಾಗಿ ಮುಸ್ಲಿಮರನ್ನ ಮನೆಗೆ ಕರಿಬೇಡಿ ಅಂತ ಹೇಳಿದ್ರು. ದೇವಾಲಯಗಳ ಬಳಿಯ ಮುಸ್ಲಿಂ ಅಂಗಡಿಗಳಿಂದ ಪ್ರಸಾದವನ್ನು ಸ್ವೀಕರಿಸಬೇಡಿ ಅಂತ ಹೇಳಿದ್ರು. ದೇವಾಲಯಗಳ ಬಳಿ ಪ್ರಸಾದ ಮಾರಾಟ ಮಾಡುವ ಬೇರೆ ಧರ್ಮಗಳ ಜನರನ್ನ ಥಳಿಸಿ ಕಾನೂನಿಗೆ ಒಪ್ಪಿಸಬೇಕು ಅಂತ ಅವರು ಹಿಂಸೆಗೆ ಪ್ರಚೋದನೆ ಆಗುವಂತೆ ಒತ್ತಾಯಿಸಿದ್ರು. ಇದೆಲ್ಲವೂ ನಡೆದ ಮಧ್ಯಪ್ರದೇಶದಲ್ಲಿನ ಮುಖ್ಯಮಂತ್ರಿ ಮೋಹನ್ ಯಾದವ್ OBC ವರ್ಗದವರು ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. OBC ಸಮುದಾಯದ ಅವರು ಸೇರಿರುವ ಪಕ್ಷ ಯಾವಾಗಲೂ ಮೇಲ್ಜಾತಿಗಳ ಪಕ್ಷವಾಗಿದೆ ಮತ್ತು ಅಲ್ಪಸಂಖ್ಯಾತ ವಿರೋಧಿಯಾಗಿದೆ. ಆದರೆ ಮೋಹನ್ ಯಾದವ್ ಯಾವುದೇ ಕ್ರಮ ಕೈಗೊಳ್ತಾರೆ ಅಥವಾ ಈ ಘಟನೆಗಳಿಗೆ ಪ್ರತಿಕ್ರಿಯಿಸ್ತಾರೆ ಅಂತ ನಿರೀಕ್ಷೆ ಮಾಡೋದು ಮೂರ್ಖತನ. ಈ ಪ್ರತ್ಯೇಕತಾವಾದ ಮತ್ತು ದ್ವೇಷದ ರಾಜಕೀಯ ಜನರನ್ನ ಕುರುಡರನ್ನಾಗಿ ಮಾಡಿದೆ. ಹಾಗಾಗಿಯೇ ವಾರಣಾಸಿಯಲ್ಲಿರುವ ಒಲಿಂಪಿಕ್ ಹಾಕಿ ಆಟಗಾರ ಪದ್ಮಶ್ರೀ ಮೊಹಮ್ಮದ್ ಶಾಹಿದ್ ಅವರ 3 ಅಂತಸ್ತಿನ ಮನೆ ಮೇಲೆ ಬುಲ್ಡೋಸರ್ ಹಾಯಿಸಲಾಯಿತು. ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ದಕ್ಕಾಗಿ ಒಬ್ಬನನ್ನ ಜೈಲಿಗೆ ಹಾಕಲಾಗುತ್ತೆ. ಶಿಕ್ಷೆ ವಿಧಿಸದೆ ಜೈಲಿನಲ್ಲಿ ಜೀವನ ಕಳೆಯುವಂತೆ ಮಾಡಲಾಗುತ್ತೆ. ಹಲವಾರು ಸಂದರ್ಭಗಳಲ್ಲಿ ರಾಷ್ಟ್ರ ವಿರೋಧಿ ಆರೋಪಗಳನ್ನು ಹೊರಿಸಲಾಗುತ್ತೆ. ಸುಳ್ಳು ಆರೋಪಗಳ ಮೇಲೆ ಗುಂಪು ಹಲ್ಲೆಗಳನ್ನು ಕೂಡ ಮಾಡಲಾಗುತ್ತೆ. ಆರ್ಥಿಕ ಬಹಿಷ್ಕಾರಗಳನ್ನು ವಿಧಿಸಲಾಗುತ್ತೆ. ಪೊಲೀಸರು ನಿಂತು ನೋಡ್ತಿರುವಾಗಲೇ ಹಿಂಸಾಚಾರ ಮಾಡಲಾಗುತ್ತೆ. NRC CAAಗಳನ್ನು ತರಲಾಗುತ್ತೆ. ತ್ರಿವಳಿ ತಲಾಖ್ ಕುರಿತು ಚರ್ಚೆಗಳು ನಡೆಯುತ್ತೆ. ಮಸೀದಿಗಳನ್ನು ಗುರಿಯಾಗಿಸಲಾಗುತ್ತೆ.
ಧೂಪ್ ಜಿಹಾದ್, ಲ್ಯಾಂಡ್ ಜಿಹಾದ್, ಲವ್ ಜಿಹಾದ್, ಶರ್ಬತ್ ಜಿಹಾದ್ ಮತ್ತು ಇತರ ಲೆಕ್ಕವಿಲ್ಲದಷ್ಟು ಜಿಹಾದ್ಗಳನ್ನು ಸಮಾಜದಿಂದ ಪ್ರತ್ಯೇಕ ಮಾಡೋಕೆ ಅಂತಾನೇ ಕಂಡುಹಿಡಿಯಲಾಗಿದೆ. ದಿನಕ್ಕೊಂದು ಹೊಸ ಜಿಹಾದ್ ಹೆಸರು ಚಾಲ್ತಿಗೆ ಬರುತ್ತೆ. ಅದನ್ನು ಹಾಗೇ ಪ್ರಚಾರಕ್ಕೆ ತರುವಲ್ಲಿ ಬಿಜೆಪಿ, ಸಂಘ ಪರಿವಾರದ ಜೊತೆ ಕೋಮುವಾದಿ ಮಡಿಲ ಮಾಧ್ಯಮಗಳು ಸೇರ್ಕೊಳ್ಳುತ್ತೆ. ಈ ಮಡಿಲ ಮೀಡಿಯಾಗಳು ವಾಸ್ತವಗಳನ್ನು ಮುಚ್ಚಿಡುತ್ತೆ ಮತ್ತು ಮುಸ್ಲಿಂ ವಿರೋಧಿ ಪ್ರಚಾರವನ್ನು ಉತ್ತೇಜನ ಮಾಡ್ತಾನೆ ಇರುತ್ತೆ. ಅದಕ್ಕಾಗಿಯೇ ಇಸ್ಲಾಮೋಫೋಬಿಯಾ ವಿಶ್ವದಾದ್ಯಂತ ಬೆಳೀತಿದೆ ಮತ್ತು ಭಾರತದಲ್ಲಿ ಪರಿಸ್ಥಿತಿ ತೀರಾ ಹದಗೆಟ್ಟಿದೆ. ಹಿಂದುತ್ವ ಶಕ್ತಿಗಳು ರಾಜಕೀಯ ಲಾಭಕ್ಕಾಗಿ ಜಿಹಾದ್ ಭಯವನ್ನು ಸೃಷ್ಟಿ ಮಾಡುತ್ತೆ. ಹಾಗೆ ಮಾಡೋದ್ರಿಂದ ಅವರು ಮುಸ್ಲಿಮರ ಬಗ್ಗೆ, ಮುಸ್ಲಿಮೇತರರನ್ನ ದಾರಿ ತಪ್ಪಿಸ್ತಾರೆ ಮತ್ತು ಅವರ ಮನಸ್ಸಿನಲ್ಲಿ ದ್ವೇಷವನ್ನು ಹುಟ್ಟಿಸ್ತಾರೆ. ಮತ್ತಿದನ್ನು ಹಿಂದೂ ರಾಷ್ಟ್ರ ಅಂತ ಕರೆದುಕೊಳ್ಳಲಾಗುತ್ತೆ. ಕರ್ನಾಟಕದಲ್ಲಿ ಬಾನು ಮುಷ್ತಾಕ್ ಹೆಸರಲ್ಲಿ ಸಾಕಷ್ಟು ಮುಸ್ಲಿಂ ವಿರೋಧಿ ಅಭಿಯಾನವನ್ನು ನಡೆಸಲಾಯಿತು. ಬಿಜೆಪಿ ಟಿಕೆಟ್ ತಪ್ಪಿರುವ ಪ್ರತಾಪ್ ಸಿಂಹ ಆ ದ್ವೇಷ ಅಭಿಯಾನದ ಮುಂಚೂಣಿಯಲ್ಲಿದ್ದರು. ಬಿಜೆಪಿಯಿಂದ ಹೊರಬಿದ್ದಿರುವ ಯತ್ನಾಳ್ ಕೂಡ ಸೇರ್ಕೊಂಡ್ರು. ಕಳೆದ ಚುನಾವಣೆಯಲ್ಲಿ ಸೋತ ಸಿಟಿ ರವಿ ಅವರು ತಮ್ಮ ಕೊಡುಗೆಯನ್ನು ನೀಡಿದ್ರು. ಕೊನೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ವಿಪಕ್ಷ ನಾಯಕರು ಅದರಲ್ಲಿ ಭಾಗಿಯಾದರು. ಅಂದರೆ ಬಿಜೆಪಿಯಲ್ಲಿ ಅಧಿಕಾರವನ್ನು ಪಡೆಯೋಕೆ, ಟಿಕೆಟ್ ಪಡೆಯೋಕೆ ಮುಸ್ಲಿಂ ವಿರೋಧಿ ಹೇಳಿಕೆ ನೀಡೋದು, ಮುಸ್ಲಿಂ ದ್ವೇಷದ ಅಭಿಯಾನ ನಡೆಸೋದು ಅನಿವಾರ್ಯ ಅನ್ನುವಂತಾಗಿದೆ. ಪ್ರತಿಯೊಂದರಲ್ಲೂ ಹಿಂದೂ ಮುಸ್ಲಿಂ, ಪ್ರತಿ ವಿಷಯದಲ್ಲೂ ಮುಸ್ಲಿಂ ದ್ವೇಷ. ಆದರೆ ಇದು ಕೊನೆಗೆ ಹೋಗಿ ತಲುಪೋದು ಎಲ್ಲಿಗೆ? ಇವರು ಹೇಳುವ ಹಿಂದೂ ರಾಷ್ಟ್ರದಲ್ಲಿ ಇಲ್ಲಿನ OBCಗಳು, SCಗಳು, STಗಳು ಎಲ್ಲಿರ್ತಾರೆ? ಈಗ ಮುಸ್ಲಿಮರನ್ನ ಟಾರ್ಗೆಟ್ ಮಾಡ್ತಿರುವ ಇವರು ಆಮೇಲೆ ಏನು ಮಾಡ್ತಾರೆ? ಮನುಸ್ಮೃತಿ ಆದರ್ಶ ಅಂತ ಹೇಳುವ ಇವರ ಹಿಂದೂ ರಾಷ್ಟ್ರದ ಕಲ್ಪನೆ ಜಾರಿ ಆದರೆ ಅಲ್ಲಿ ಮೇಲ್ಜಾತಿಗಳನ್ನು ಬಿಟ್ಟು ಬೇರೆ ಹಿಂದೂಗಳ ಗತಿ ಏನು? ಹಿಂದೂ ಮಹಿಳೆಯರ ಅವಸ್ಥೆ ಏನು? ಇದಕ್ಕೆ ಕೊನೆ ಅನ್ನೋದೇ ಇಲ್ವಾ? ಈ ಬಗ್ಗೆ ನೀವೇನು ಹೇಳ್ತೀರಿ? ಇತ್ತೀಚಿನ ಈ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ. ನಮಸ್ಕಾರ.